ಅಪ್ಪ, ದಾರಿನಲ್ಲಿ ಬರಬೇಕಾದ್ರೂ ಊರಿಲ್ಲ, ಕೇರಿಲ್ಲ, ಜನವಿಲ್ಲ, ಯಾರೂ ಸಿಕ್ಕಲಿಲ್ಲ. ಆ ದಾರಿಯಲ್ಲಿ ನಡೆದು ಬರಬೇಕಾದ್ರೆ ದಾರಿ ತಪ್ಪಲ್ಲಿ ಬಂದ್ಬಿಟ್ಟೆ ಅಂತ ಹೇಳಿ ಬೇಟೆಗಾರನಿಗೆ ಹೇಳಿದರು. ಆಗ ಈ ಪ್ರಕಾರವಾಗಿ ಶನಿದೇವರು ಬೇಟೆಗಾರನ ವೇಷವನ್ನು ತಾಳಿ ರಾಣಿ ಲಕ್ಕಮ್ಮ ಬರುತ್ತಿದ್ದ ದಾರಿಯಲ್ಲಿ ಬರುತ್ತಿರಲು ಕತ್ತಲು ಕವಿದು ಹಸಿವು ಬಾಯಾರಿಕೆಯಿಂದ ನರಳುತ್ತಿದ್ದ ಲಕ್ಕಮ್ಮನಿಗೆ ಕಾಣಿಸಿಕೊಳ್ಳಲು ಬಾಯಾರಿಕೆಯಲ್ಲಿದ್ದ ಲಕ್ಕಮ್ಮನು ಬೇಟೆಗಾರನ ಕಂಡು ಧೈರ್ಯವನ್ನು ತಾಳಿ ಕುಡಿಯಲು ನೀರು ಕೊಡಿರಿ ಮಹಾಸ್ವಾಮಿ ಎಂದು ಕೇಳಲು ಬೇಟೆಗಾರನು ಮನನೊಂದು ಮಗುವನ್ನು ಲಕ್ಕಮ್ಮನ ಬಳಿ ಬಿಟ್ಟು ನೀರನ್ನು ತರುವುದಕ್ಕೆ ಹೋಗುತ್ತಿದ್ದಾರದೆಂತನೇ ಒಂದು ಮಗುವನ್ನು ಹೆಗಲ ಮೇಲೆ ಇಟ್ಕೊಂಬಂದಿದ್ದ. ಅಲ್ಲಿ ಒಂದು ತಂತ್ರ ಮಾಡೋಕ್ಕೆ ಅವನೇ ಮಾಡಿಬಿಟ್ಟ. ಮನ ಮರೆಯಿದ್ದನಂತೆ ಬರಗಿ, ಆಯ್ತಮ್ಮ ನೀರು ಕೇಳ್ತಾ ಇದ್ದ, ತಂದು ಕೊಡ್ತೀನಿ, ಈ ಮಗು ನಿನ್ನ ಹತ್ರಲ್ಲ ಇಲ್ಲಿ ನಾನು ಬರೋವರೆಗೆ ಅಂತೇಳಿ ಆ ಮಗು ಅವನ ಹತ್ರ ಬಿಟ್ಟು ನೀರು ತರಕ್ಕೆ ಒಂದು ಕಾಡ್ಗೋ. ಇಲ್ಲೇನಾಗತ್ತೆ ನೋಡೋಣ. ಬೇಟೆಗಾರನಾಗ ತನ್ನ ಮಗುವನ್ನು ಲಕ್ಕಮ್ಮನ ಬಳಿ ಬಿಟ್ಟು ನೀರು ತರಲಾದ. ತನ್ನ ಮಾಯಾ ಬಲದಿ ಮಗುವ ಪ್ರಾಣ ಕಳೆದು ನೋಡಲ್ಲೆಲ್ಲ ಕಿತ್ತ. ತನ್ನ ಮಾಯಾ ಬಲದಿ ಮಗುವ ಪ್ರಾಣ ಕಳೆದು ಗಿಂಡಿಲಿ ನೀರನ್ನು ತರುತ್ತಲಿರುವನೋ. ಲಕ್ಕಮ್ಮನ ಕಾರದನು ನೀರನ್ನು ಕೊಟ್ಟನು. ಕುಡಿಯಮ್ಮ ಮಾಕಾತಾಯಿ ನೀರಿಂದ ನಾಗ. ನೀರು ತಗೊಂಡು ಬಂದ, ಮಗು ಬಿಟ್ಬಿಟ್ಟ. ತನ್ನ ಮಾಯಾ ಬಲದಿಂದ ಮನಗಿದ್ದ ಮಗು ಪ್ರಾಣ ಹೋಗ್ತಿದೆ. ಇವನೇ ಮಾಡ್ದ, ಗಿಂಡಿಲಿ ನೀರು ತುಂಬ್ಕೊಂಬಂದು, ಅಮ್ಮ ತಾಯಿ ಬಾಯಾರಿಕೆದಿ ಆಗಿದೆ ಅವರಮ್ಮ, ತಗೊಳಮ್ಮ ನೀರು ಕುಡಿ ಅಂತೇಳಿ ಆ ಗಿಂಡಿಲಿ ನೀರು ಕೊಟ್ಟ. ಅವಳಿಗೆ ಪಾಪ ಬಾಯಾರಿಕೆ ಆಗಿತ್ತಲ್ಲ, ಅವಳೇ ಮಾಡಿದ್ಲು. ನೀರ ಕುಡಿದ ಮೇಲೆ ಚೇತರಿಸಿಕೊಂಡಳು. ಪುಣ್ಯ ಬರಲಿ ಸ್ವಾಮಿ ಎಂದು ನುಡಿದಾಳೋ. ಯಾರಾದರೂ ಉಪಕಾರ ಮಾಡಿದೆ ಏನು ಹೇಳಬೇಕು? ಈಗ ನೀವು ನನಗೆ ಸಹಾಯ ಮಾಡಿ ನಾನು ಏನು ಹೇಳಬೇಕು? ಕೃತಜ್ಞತೆ ಹೇಳಬೇಕಲ್ಲ. ಹಂಗೆ ನೀರು ಕೊಟ್ಟಾಗ ಭಟನಿಗೆ, ಬೇಟೆಗಾರನಿಗೆ, ಮಹಾಸ್ವಾಮಿ ನಿನಗೆ ಪುಣ್ಯ ಬರಲಿ ಅಂತ ಕೈ ಮುಗಿದ್ಲು. ಪಾಪ ಇಲ್ಲಿ ಪುಣ್ಯ ಆಗಿರೋದು ಗೊತ್ತಲ್ಲ ಅವಳಿಗೆ. ನಾನು ಬರುವೇನು ತಾಯಿ ಮಗುವ ಕೊಡಿರೆಂದನು. ಮಗುವ ಎಚ್ಚರಿಸಲು ಮಗು ಹೇಳದಿರಲು. ಆಗ ಅಮ್ಮ ತಾಯಿ, ನೀನು ದಣು ಆರಿಸ್ಕೊಂಡಿದ್ದೀಯ, ನೀರು ಕುಡಿದಿದ್ದೀಯ, ಈಗ ನಾನು ಬರ್ತೀನಮ್ಮ, ನನ್ನ ಮಗನ ಕೊಡಮ್ಮ, ಎಬ್ರಿಸಿ ಕಳ್ಸಮ್ಮ. ಮಗು ಎಬ್ರಿಸಕ್ಕೆ ಹೋಗ್ತಾಳೆ, ಪ್ರಾಣ ಹೋಗ್ಬಿಟ್ಟು. ಏನು ಮಾಡ್ಬೇಕೀಗ ಅವಳು? ದಿಕ್ಕು ತೋರ್ತಂಗೆ ಆಗ್ಬಿಡ್ತು. ನಡುವಿಗಿದ್ದ ಮಾಕಾರಾಣಿ ಮಗುವ ಮುಟ್ಟಿ ನೋಡಿ. ನಡುವಿಗಿದ್ದ ಮಾಕಾರಾಣಿ ಮಗುವ ಮುಟ್ಟಿ ನೋಡಿ. ಜೀವ ಇಲ್ಲದೆ ಇರಲು ಬೆವರಿದಾಳಾಗ. ಮಗು ಮುಟ್ಟಿ ನೋಡ್ತಾಳೆ, ಮಗು ಪ್ರಾಣ ಇಲ್ಲ, ಎಬ್ರಿಸಿರಲಿಲ್ಲ. ಅವಳಿಗೆ ಹಂಗಾಗ್ಬಿಡ್ತು. ಗಡ ನಡುತ್ತಾ ಇದ್ಬಿಟ್ಲು, ಬೆವರು ಕಿತ್ಕೊಂಡ್ಬಿಡ್ತು, ಬಾಯಿ ತೊದ್ರೆ ಬಂತು. ಏನು ಹೇಳೋಕ್ಕಾಗುತ್ತೆ? ಇದೇನ, ನಾನು ಏನು ಮುಟ್ಟೆ ಇಲ್ಲ, ಈ ಮುಗಿಸತ್ತೈತಂದ್ರೆ ಯಾರಿಗೆ ಗೊತ್ತಾಗಲ್ಲ ಹೇಳ್ರಿ. ಏನಮ್ಮ ಮಹಾತಾಯಿ ಬೆವರುತ್ತಲಿರುವಿರಿ, ನಮ್ಮ ಮಗುವನ್ನು ಬೇಗ ಕೊಡಿರೆಂದ. ಜೀವ ಉಳಿಸಿದ ತಂದೆ ಏನೆಂದು ಹೇಳಲಿ. ನಿಮ್ಮ ಮಗುವಿನ ಪ್ರಾಣ, ನಿಮ್ಮ ಮಗುವಿನ ಪ್ರಾಣ ಹೋಗಿದೆ ಸ್ವಾಮಿ. ಅವಳು ಹೇಳ್ತಾಳೆ, ಮಹಾಸ್ವಾಮಿ ಜೀವ ಉಳಿಸಿದ ತಂದೆ ನೀವು,
ಬಾಯಾರಿಕೆಯಿಂದ ಬಳಲುತ್ತಿದ್ದ ಅಂದವರಿಗೆ ನೀರು ತಂದುಕೊಟ್ಟೆ, ನನ್ನ ಜೀವ ಉಳಿತು. ಆದರೆ ನಿಮ್ಮ ಮಗುವಿನ ಪ್ರಾಣ ಹೋಗಿದೆ ಸ್ವಾಮಿ ಅಂತ ಗಡಗಡಗಡ ಅಂತ ನಡೀತಾ ಹೇಳ್ತಾ ಇದ್ದಾಳೆ. ಎಂದ ನುಡಿಯ ಕೇಳಿ ಬೇಟೆಗಾರನಾಗ ಏನ ಬಗಳುವೆ ನೀನು ಎಂದು ಗರ್ಜಿಸಿದ. ಮಗುವ ಕೊಲ್ಲುವ ಬುದ್ಧಿ ನಿನಗೇಕೆ ಬಂತು, ಮಕ್ಕಳ ಪಡೆಯಾದ ಬಂಜೆಯ ನೀನು. ಮಕ್ಕಳು ಮರಿ ಇಲ್ವ ನಿನಗೆ? ಮಗು ಹೆಂಗ ಸಾಯಿಸೋ ಬುದ್ಧಿ ಬಂತು ನಿನಗೆ? ಮಗು ಯಾಕೆ ಸಾಯಿಸ್ತೆ ಅಂತೇಳಿ ಗದರಿಸ್ತಾವೆ. ನಿಜವನ್ನು ನುಡಿದಾರೆ ಬದುಕಿಕೊಳ್ಳುವೆ ನೀನು, ಇಲ್ಲವಾದರೆ ನಿನಗೆ ಶಿಕ್ಷೆ ಕೊಡುವೆನು. ಮಗುವ ಕೊಂದೇನೆಂದು ಒಪ್ಪಿಕೊಂಡರೆ ನಿನ್ನ, ಇದೆಯಲ್ಲಿ ಗ್ರಾಚಾರ. ಮಗುವ ಕೊಂದೇನೆಂದು ಒಪ್ಪಿಕೊಂಡರೆ ನಿನ್ನ ಜೀವ ಉಳಿಯುವುದೆಂದು ನುಡಿಯುತ್ತಲಿರಲು. ಕಣ್ಣೀರ ಸುರಿಸಿದಳು, ಕಿವಿಯನ್ನು ಮುಚ್ಚಿದಳು, ಶಿಶು ಹತ್ಯೆಗೆ ಗುರಿ ಮಾಡಿದೀರಾ. ಸ್ವಾಮಿ, ಶಿಶುಹತ್ಯೆಗೆ ನನ್ನನ್ನು ಯಾಕೆ ಗುರಿ ಮಾಡ್ತಾ ಇದ್ದೀರಾ? ನಿಮ್ಮ ಮಗನೂ ಮುಟ್ಲೂ ಇಲ್ಲ, ನಾನು ಪ್ರಾಣನೂ ಕಳೀಲೇ ಇಲ್ಲ. ಅದು ಯಾಕೆ ಪ್ರಾಣ ಹೋಯಿತು ನನಗೆ ಗೊತ್ತೂ ಇಲ್ಲ. ನನ್ನನ್ನು ಯಾಕೆ ಶಿಶುಹತ್ಯೆಗೆ ಗುರಿ ಮಾಡ್ತೀರ ಸ್ವಾಮಿ ಅಂತ ಕಿವಿ ಮುಚ್ಕೊಂಡ್ರು. ಅವ್ನು ಬಿಡ್ತಾನೆ, ಅವನು ಅದೇ ಕೆಲಸ ಬಂದರು. ಮಗುವ ತುಳಿಯಲಿಲ್ಲ, ಪ್ರಾಣ ಕಳೆಯಲಿಲ್ಲ, ಶ್ರೀಹರಿಯ ಪಾದದಾಣೆ, ಶ್ರೀಹರಿಯ ಪಾದದಾಣೆ ಸತ್ಯವೆಂದಾನೋ. ಈ ಪ್ರಕಾರವಾಗಿ ಲಕ್ಕಮ್ಮನಿಂದ ಅಸತ್ಯ ನುಡಿಸಲು ಶನಿದೇವರು ಜೀವದಾಸೆಯನ್ನು ತೋರಿ ಭಯ ಹುಟ್ಟಿಸಿ ಮಗುವನ್ನು ನಾನೇ ಕೊಂದೆನೆಂದು ನುಡಿದರೆ ಬಿಡುವನೆಂದು ಹೇಳಿದರು. ಲಕ್ಕಮ್ಮನು ಶ್ರೀಹರಿಯ ಪಾದದ ಸಾಕ್ಷಿಯಾಗಿಯೂ ನಾನು ತುಳಿಯಲಿಲ್ಲ, ಪ್ರಾಣವನ್ನು ತೆಗೆಯಲಿಲ್ಲವೆಂದು, ಇದು ಸತ್ಯವೆಂದು ನುಡಿಯಲು ಬೇಟೆಗಾರನು ಮಗುವನ್ನು ಅಲ್ಲಿಯೇ ಶವ ಸಂಸ್ಕಾರ ಮಾಡಿ, ಶಿಶು ಹತ್ಯೆಗೆ ಗುರಿಯಾದ ನೀನು ಕುಷ್ಠರೋಗದಿಂದ ನರಳೆಂದು ನುಡಿದು, ಕುಷ್ಠರೋಗ ಬರಲಿ ಅಂತೇಳಿ ಶಾಪ ಕೊಟ್ಟು ಮಗುವನ್ನ ಅಲ್ಲೇ ಶವ ಸಂಸ್ಕಾರ ಮಾಡ್ದ. ನೀನು ಸುಳ್ಳು ಸತ್ಯ ಹೇಳಲ್ಲ, ಮಗು ಕೊಂದೆ ಅಂತ ಒಪ್ಕೊಳ್ಳಲ್ಲ, ಆದ್ದರಿಂದ ನೀನು ಶಿಶು ಹತ್ಯೆ ಮಾಡಿರೋದ್ರಿಂದ ನಿನಗೆ ಕುಷ್ಠರೋಗ ಬಂದು ಭೂಮಿ ಮೇಲೆ ಬಿದ್ದು ಅಂತ ಹೇಳ್ಬಿಟ್ಟು ಅಲ್ಲೋದ ಬಾಳಿದಾಗ ಕಲ್ಲಾಗಿರುವಂತ ಇಲ್ಲಿ ಬಂದು ಲಕ್ಕಮ್ಮನಿಗೆ ಕುಷ್ಠರೋಗ ಗುರಿಯಾಗುವಂತ. ಕುಷ್ಠರೋಗದಿಂದ ನರಳೆಂದು ನುಡಿದು ಬೇಟೆಗಾರನು ಹೊರಟು ಹೋಗಲು ಬೆಳಗಾಗಲು ಕುಷ್ಠರೋಗದಿಂದ ನರಳುತ್ತಾ ತನ್ನ ದೇಶದ ಗಡಿಯನ್ನು ದಾಟಿ ಇಂದ್ರಗಿರಿ ಪಟ್ಟಣದ ದಾರಿ ಹಿಡಿದು ಬರುತ್ತಿರಲು ಎತ್ತ ಕೂಲಿ ಮಾಡಿ ಜೀವನ ನಡೆಸುತ್ತಾ ಶ್ರೀಹರಿಯ ದೇವಾಲಯದಲ್ಲಿ ತಂಗಿರುತ್ತಿದ್ದ ರಂಗನಾಥ, ತುಳಸಮ್ಮ ಮತ್ತು ಪದ್ಮಾವತಿಯು ಇಂದ್ರಗಿರಿ ಪಟ್ಟಣದ ರಾಜಬೀದಿಯಲ್ಲಿ ಬರುತ್ತಿರಲು ಆ ಪಟ್ಟಣದ ವಿಚಾರವೇನೆಂದು ಪೇಳುತ್ತಿದ್ದಾರದೆಂತನೇ. ಅತ್ತ ತುಳಸಮ್ಮ, ಪದ್ಮಾವತಿ, ರಂಗನಾಥ ಕಾಡಿನ ಮಧ್ಯದಲ್ಲಿ ಕಂಡ ಹರಿಯ ದೇವಾಲಯದಲ್ಲಿ ಮಲಗ್ತಾ ಇದ್ದರು. ಊರು ಕೇರಿ ಹೋಗಿ ಭಿಕ್ಷಾಟನೆ ಮಾಡ್ಕೊಂಬಂದು ಜೀವನ ಬರಿತಾಯಿದ್ರು. ಅವರೆಲ್ಲಿದ್ದಾರೆ? ಕಾಡಿನ ಮಧ್ಯದಲ್ಲಿ ಹರಿಯ ದೇವಾಲಯದಲ್ಲಿದ್ದಾರೆ. ಇತ್ತ ಇವಳು ಬೇಟೆಗಾರನಿಂದ ಶಾಪವನ್ನು ಪಡೆದ ಲಕ್ಕಮ್ಮ ಅದೇ ರಾಜ್ಯದ ಇಂದ್ರಗಿರಿ ಪಟ್ಟಣದ ರಾಜಬೀದಿಯಲ್ಲಿ ಬರ್ತಾ ಇದ್ದಳು. ಆ ಇಂದ್ರಗಿರಿ ಪಟ್ಟಣದಲ್ಲಿ ಏನೋ ಒಂದು ಚಮತ್ಕಾರ ಆಗಿದೆ. ಅದೇನಪ್ಪ ಅಂದರೆ, ಇಂದ್ರಗಿರಿ ಪಟ್ಟಣದ ದೊರೆ ನೀಲರಾಜನು ಪುತ್ರರಿಲ್ಲದೆ ತಾನು ಕಾಲವಶನಾಗೇ. ಅವನಿಗೆ ಮಕ್ಕಳಿಲ್ಲ. ಆ ಇಂದ್ರಗಿರಿ ಪಟ್ಟಣದ ದೊರೆಗೆ
ಮಕ್ಕಳಿಲ್ಲ, ಅವನು ಮಕ್ಕಳಿಂದ ಸತ್ತೋಗ್ಬಿಟ್ಟಿದ್ದ. ಪುರ ಜನರು ಸೇರಿದರು ಕರಿಯ ಪೂಜಿಸಿದರು. ಅಂದರೆ ಆ ಊರಿನ ಪಟ್ಟಣದಾಗಿರ್ತಕ್ಕಂಥ ಜನರೆಲ್ಲ ಗುಂಪು ಕೂಡಿದರು. ಪಟ್ಟದ ಆನೆಯನ್ನು ತಂದು ಅದನ್ನು ಶೃಂಗಾರ ಮಾಡಿ ಪೂಜೆ ಮಾಡಿದರು. ಪುರ ಜನರು ಸೇರಿದರು ಕರಿಯ ಪೂಜಿಸಿದರು, ಪುಷ್ಪ ಮಾಲೆ ಕೊಟ್ಟು ಪುರಾದಿ ಬಿಟ್ಟಾರೋ. ಅವರೆಲ್ಲ ಸೇರಿ ಪೂಜೆ ಮಾಡಿಬಿಟ್ಟು ಆನೆ ಕೈಗೆ ಒಂದು ಪುಷ್ಪ ಅಂದರೆ ಹೂವಿನ ಹಾರವನ್ನು ಕೊಟ್ಟು ರಾಜಬೀದಿಯಲ್ಲಿ ರಾಜನ ಆರಿಸೋಕ್ಕೆ ಅಂತ ಬಿಟ್ಟರು. ಯಾರು ಕೊಲ್ಲಿಗೆ ತಗೊಂಡೋಗಿ ಈ ಆನೆ ಹೂವಿನ ಹಾರ ಹಾಕುತ್ತೋ ಅವನೇ ಈ ದೇಶದ ರಾಜ ಅಂತ ಭಾವಿಸಕ್ಕೆ ಬಿಟ್ಟವರು. ಪಟ್ಟದಾನೆಯು ಆಗ ರಾಜನ ಆರಿಸಲು ಪುರದ ಬೀದಿಯಲ್ಲಿ ಬರುತ್ತಾಯಿರಲೋ. ದಾರಿಯಲ್ಲಿ ಬರುತ್ತಿದ್ದ ರಂಗನಾಥನ ಕಂಡು ಪುಷ್ಪಮಾಲೆಯನ್ನು ಕೊರಡಿಗಾಕೀತು. ಕಾಡಿನ ಮಧ್ಯದಲ್ಲಿ ಹರಿಯ ದೇವಾಲಯದಲ್ಲಿ ತಂಗಿದ್ದ ಪದ್ಮಾವತಿ ಮತ್ತು ತುಳಸಮ್ಮ ಹಾಗೂ ರಂಗನಾಥ ಆ ಇಂದ್ರಗಿರಿ ಪಟ್ಟಣದ ಬೀದಿಯಲ್ಲಿ ಬರುತ್ತಿರುವಾಗ ಇಂದ್ರಗಿರಿಯ ಪಟ್ಟಣದ ದೊರೆ ಸತ್ತ. ಊರಿನ ಜನ ಎಲ್ಲ ಸೇರಿಕೊಂಡ್ರು. ಒಂದು ಆ ಪಟ್ಟದ ಆನೆಯನ್ನು ಪೂಜೆ ಪುಷ್ಪಮಾಲೆಯನ್ನು ಕೊಟ್ಟದು. ಅದು ರಾಜನನ್ನು ಆರಿಸುವ ಸಲುವಾಗಿ ರಾಜಬೀದಿಯಲ್ಲಿ ಬರುತ್ತಿರುವಾಗ ಅತ್ತ ಬರುತ್ತಿದ್ದ ರಂಗನಾಥನನ್ನು ಕಂಡು ಆ ಪಟ್ಟದಾನೆ ತಗೊಂಡೋಗಿ ಅವನು ಕ್ವಾಲಿಗೆ ಗುಣದ ಹಾಕ್ತು. ದಾರಿಯಲ್ಲಿ ಬರುತ್ತಿದ್ದ ರಂಗನಾಥನ ಕಂಡು ಪುಷ್ಪ ಮಾಲೆಯನ್ನು ಕೊರಳಿಗಾಕೀತೋ. ಪುರ ಜನರು ಬಂದು ರಂಗನಾಥನ ಕಂಡು ಪಾದಕ್ಕೆ ನಮಿಸಿ ಕರೆದುಕೊಂಡೋಗೆ ರಂಗನಾಥನನ್ನು ಸಿಂಹಾಸನದಲ್ಲಿ ಕೂರಿಸಿ ಇಂದ್ರಗಿರಿ ಪಟ್ಟಣಕ್ಕೆ ದೊರೆ ಎಂದು ಸಾರಿ ಅವನಿಗೆ ಅಂತ ಯೋಗ ಸಿಕ್ಕಿಬಿಡು.